ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾವು ಎರಡನೇದಾಗಿ ಏನಪ್ಪ ಅಂದರೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ ವತಿಯಿಂದ ಒಂದು ಮೊದಲನೇ ಯೋಜನೆ ಬಂದು ಇಲ್ಲಿ ಇಂದಿರಾ ಗಾಂಧಿ ವೃದ್ಧಾಪ್ಯ ಯೋಜನೆ ಬಗ್ಗೆ ಎಲ್ಲ ಕ್ಲಿಯರ್ ಆಗಿ ನಾವೊಂದು ಯೋಜನೆಯನ್ನು ನೋಡಿದ್ವಿ. ಇವಾಗ ಎರಡನೇದಾಗಿ ನಿಮಗೆ ನಿರ್ಗತಿಕ ವಿಧವಾ ವೇತನ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಇಲ್ಲಿ ನಿರ್ಗತಿಕ ವಿಧವಾ ವೇತನದಲ್ಲಿ ಬೇಕಾಗೋ ದಾಖಲೆಗಳೇನು, ಅದಕ್ಕೆ ಅರ್ಹತೆ ಏನು ಬೇಕಾಗುತ್ತೆ, ಅದಕ್ಕೆ ಬರ್ತಕ್ಕಂಥ ಇಲ್ಲಿ ಪೆನ್ಷನ್ ಎಷ್ಟಿದೆ ಹಾಗೂ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು, ಸಲ್ಲಿಸಿದ ನಂತರ ಯಾವ ರೀತಿಯಾಗಿ ನೀವು ಅಪ್ರೂವಲ್ ಆಗೋವರೆಗೂ ಆರ್ಡರ್ ಕಾಪಿ ಬರುವವರೆಗೂ ನಿಮಗೆ ಏನೇನು ಪ್ರೊಸೆಸ್ ಇರುತ್ತೆ, ಯಾವ ರೀತಿ ಮಾಡಿದ್ರೆ ನಿಮಗೆ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಒಂದು ಆರ್ಡರ್ ಕಾಪಿ ಬರುತ್ತೆ, ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಫ್ರೆಂಡ್ಸ್, ವಿಡಿಯೋನ ಕೊನೆಯವರೆಗೂ ನೋಡಿದ್ರೆ ಯಾವುದಾದ್ರು ಸ್ಕಿಪ್ ಮಾಡ್ಕೋಬೇಡಿ. ಸೊ ಫ್ರೆಂಡ್ಸ್, ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇದು ಯಾವಾಗ ಜಾರಿ ಆಯಿತು ಅದರ ಬಗ್ಗೆ ನೋಡೋಣ. ಇದನ್ನು ಅರ್ಜಿಯನ್ನು ಸಲ್ಲಿಕೆ ಮಾಡೋಕ್ಕೋಸ್ಕರ ಇಲ್ಲಿ ಬಡತನ ರೇಖೆಗಿಂತ ಕೆಳಗೆ ಇರುವ 18ರಿಂದ 64 ವರ್ಷದ ಒಳಗಿನ ಇಲ್ಲಿ ನಿರ್ಗತಿಕ ವಿಧವೆಯರು ಅಂದರೆ ಬಡತನಕ್ಕೆ ಅಂದರೆ BPL ಕಾರ್ಡ್ ಆಗಲಿ ಅಂತ್ಯೋದಯ ಕಾರ್ಡಲ್ಲಿ ಹೊಂದಿರತಕ್ಕಂಥ ಅಭ್ಯರ್ಥಿಗಳು 18 ವಯಸ್ಸು ಮೇಲ್ಪಟ್ಟಿರಬೇಕು ಹಾಗೂ 64 ವರ್ಷದ ಒಳಗಡೆ ಇರ್ತಕ್ಕಂಥ ವಿಧವೆಯರಿಗೆ ವಿಧವಾ ವೇತನವನ್ನು ಸರ್ಕಾರದ ಆದೇಶದ ಮೇರೆಗೆ 1 ಏಪ್ರಿಲ್ 1984ರಿಂದ ಇವತ್ತು ಕಾರ್ಯಗತ ಮಾಡಲಾಗಿದೆ. ಅಂದರೆ 1984 ಏಪ್ರಿಲ್ 1ರಂದು ಇದನ್ನು ಜಾರಿ ಮಾಡಲಾಗಿದೆ. ವಿಧವಾ ವೇತನವನ್ನು ಅರ್ಜಿಯನ್ನು ಸಲ್ಲಿಕೆ ಮಾಡಲು 1984ರಿಂದ ಶುರು ಮಾಡಲಾಗಿದೆ. ಸೊ ಜೊತೆಗೆ ಅರ್ಹತಾ ಮಾನದಂಡ ಏನೇನಿದೆ ಅದರ ಬಗ್ಗೆ ನೋಡೋಣ. ಮೊದಲನೇದಾಗಿ ಬಂದರೆ ವಿಧವೆ ಅಂದರೆ ಪತಿಯ ಜೀವಿಸಿಲ್ಲದ ಅಂದರೆ ಪತಿಯನ್ನು ಡೆತ್ ಆಗಿರಬೇಕು, ಅಂದರೆ ಹಸ್ಬೆಂಡ್ ಡೆತ್ ಆಗಿರಬೇಕು, ಅಥವಾ ಕಾನೂನು ರೀತಿಯ ಮೃತಪಟ್ಟಿವರೆಂದು ಭಾವಿಸುವ ಪತ್ನಿ. ಅಂದರೆ ಕಾನೂನು ರೀತಿಯಿಂದ ನೀವು ಇವಾಗ ಏನಾದರೂ ಪತಿಯು ನಾಪತ್ತೆ ಆದಲ್ಲಿ ಕೂಡ ನೀವು ಸರ್ಕಾರ ವತಿಯಿಂದ ಇವನು ಡೆತ್ ಆಗಿದ್ದಾನೆ ಅಂತ ಎಂಬುದನ್ನು ಖಚಿತಪಡಿಸಿದ ನಂತರ ಅಂತವರ ಪತ್ನಿ ಅಥವಾ ಅವಳ ಸಂಬಂಧಿಕನ ಒಬ್ಬ ಸ್ತ್ರೀ ಅಂತ ಹೇಳ್ಬೋದು. ಎರಡನೇದಾಗಿ ಬಂದು ವಾರ್ಷಿಕ ಆದಾಯ ಬಂದು ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ 32,000ಕ್ಕಿಂತ ಕಡಿಮೆ ಇರಬೇಕು. ಅಂದರೆ 32,000ಕ್ಕಿಂತ ಹೆಚ್ಚಾಗಿ ಏನಾದರೂ ವಾರ್ಷಿಕ ಕುಟುಂಬ ಏನಾದರೂ ವಾರ್ಷಿಕ ಆದಾಯ ಇದ್ರೆ ಅಂಥವ್ರಿಗೆ ಇದನ್ನು ನಿರ್ಗತಿಕ ವಿಧವಾ ವೇತನ ಯೋಜನೆಯನ್ನು ಅರ್ಜಿ ಸಲ್ಲಿಸಲು ನಿಮಗೆ ಅವಕಾಶ ಇರುವುದಿಲ್ಲ, ನೀವು ಎಲಿಜಿಬಲ್ ಆಗುವುದಿಲ್ಲ. ಸೊ ಮೂರನೇದಾಗಿ ಇದನ್ನು ಅರ್ಜಿ ಎಲ್ಲಿವರೆಗೂ ನಿಮಗೆ ಇಲ್ಲಿ ಸ್ಟಾರ್ಟಿಂದ ಕೊನೆವರೆಗೂ ನಿಮಗೆ ಪೆನ್ಷನ್ ಸಿಗುತ್ತೆ ಅಂತಂದ್ರೆ ಇಲ್ಲಿ ಮೃತರಾಗುವವರೆಗೂ ಅಂದರೆ ನೀವು ಅರ್ಜಿದಾರರು ಡೆತ್ ಆಗೋವರೆಗೂ ನೀವನ್ನು ಇದೊಂದು ಪೆನ್ಷನ್ ಬರ್ತಾ ಇರುತ್ತೆ. ಅದೇ ರೀತಿಯಾಗಿ ಪುನರ್ವಿವಾಹ ಆಗುವವರೆಗೂ ಅಂದರೆ ಏನಾದರೂ ನೀವು ಬೇರೆ ಮದುವೆ ಆಗೋದಲ್ಲಿ ಅಂಥ ವೇಳೆ ನಿಮಗೆ ಇದೊಂದು ಪೆನ್ಷನನ್ನು ಕೊನೆವರೆಗೂ ಬರ್ತಾ ಇರುತ್ತೆ. ಸೊ ಏನಾದರೂ ಬೇರೆ ಮ್ಯಾರೇಜ್ ಆದರೆ ಅಂಥ ವೇಳೆ ನೀವು ಇದೊಂದು ಅರ್ಜಿಯನ್ನು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಅಥವಾ ಯಾವುದೇ ಒಂದು ಉದ್ಯೋಗ ಪಡೆದಿದ್ದಲ್ಲಿ ನೀವು ಏನಾದರೂ ಜಾಬ್ ತಗೊಂಡು ಆ ಜಾಬಲ್ಲಿ ವಾರ್ಷಿಕ ಆದಾಯ 32,000ಕ್ಕಿಂತ ಏನಾದರೂ ಹೆಚ್ಚಿನ ದುಡಿತಾ ಇದ್ರೆ ಅಂತ ವೇಳೆ ನಿಮಗೆ ಇದೊಂದು ವಿಧವಾ ವೇತನ ಬರುತ್ತೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಈ ಯೋಜನೆಗೆ ಸಲ್ಲಿಸಬೇಕಾದ ನಿಮಗೆ ದಾಖಲೆಗಳು ಏನೇನಪ್ಪ ಅಂದ್ರೆ ಮೊದಲನೇದಾಗಿ ನಿಮಗೆ ಆಧಾರ್ ಕಾರ್ಡ್ ಅನ್ನು ಕಡ್ಡಾಯವಾಗಿ ಬೇಕಾಗುತ್ತೆ. ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಕಂಪಲ್ಸರಿಯಾಗಿ ಲಿಂಕ್ ಆಗಿರಬೇಕು. ಯಾವುದೇ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂತಂದ್ರೆ ನಿಮಗೆ ಆಧಾರ್ ಕಾರ್ಡ್ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶ ಇರೋದಿಲ್ಲ. ಅಟಲ್ ಜಿ ಜನಸ್ನೇಹಿ ಕೇಂದ್ರಕ್ಕೆ ಹೋಗಿ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಫ್ರೆಂಡ್ಸ್, ಅದಕ್ಕಾಗಿ ನೀವು ಒಳ್ಳೆಯ ಏನಪ್ಪಾ ಅಂತಂದ್ರೆ ಇಲ್ಲಿ ಆಧಾರ್ ಕಾರ್ಡ್ಗೆ ಕಡ್ಡಾಯವಾಗಿ ಮೊಬೈಲ್ ನಂಬರ್ನ ಲಿಂಕ್ ಆದಂಥ ಮೊಬೈಲ್ ನಂಬರ್ನ ಚಾಲ್ತಿ ಇಟ್ಕೊಳ್ಳಿ. ಅದಾದ ನಂತರ ಬೇಕಾಗೋ ದಾಖಲೆ ಏನಪ್ಪಾ ಅಂದ್ರೆ ಎರಡನೇದಾಗಿ ನಿಮ್ಮ ವೋಟರ್ ID ಬೇಕಾಗುತ್ತೆ, ಅಂದ್ರೆ ಪಡಿತರ ಚೀಟಿ ಕಾರ್ಡ್ ಅನ್ನು ಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮಗೆ ವೋಟರ್ ID ಕೂಡ ಬೇಕಾಗುತ್ತೆ, ಪಡಿತರ ಚೀಟಿ ಬೇಕಾಗುತ್ತೆ. ಪಡಿತರ ಚೀಟಿ ಅಂದ್ರೆ ರೇಷನ್ ಕಾರ್ಡ್ ಅನ್ನು ಬೇಕಾಗಿರುತ್ತೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ನಿಮಗೆ ಬ್ಯಾಂಕ್ ಪಾಸ್ಬುಕ್ ಅನ್ನು ಬೇಕಾಗುತ್ತೆ. ಯಾವುದೇ ಒಂದು ಅಕೌಂಟ್ ಆಗಿರಲಿ, ಜೀರೋ ಅಕೌಂಟ್ ಆಗಲಿ, ಸೇವಿಂಗ್ ಅಕೌಂಟ್ ಆಗಲಿ, ಯಾವುದೇ ಒಂದು ಅಕೌಂಟ್ ಆಗಲಿ ನಿಮಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ನೀವು ಇಲ್ಲಿ NPC ಆಗಿರಬೇಕು. ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವುದೇ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಕಡ್ಡಾಯವಾಗಿ NPC ಆಗಿರಬೇಕು, ಅಂದ್ರೆ ಆಧಾರ್ ಸೀಡಿಂಗ್ ಅಂತ ಹೇಳ್ಬೋದು. ನಿಮ್ಮ ಆಧಾರ್ ಕಾರ್ಡ್ ಅನ್ನು ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು. ಸೊ ಫ್ರೆಂಡ್ಸ್, ಯಾರ್ಯಾರು ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗೋದಿಲ್ಲ ಅಂತವರಿಗೆ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲು ಅವಕಾಶ ಇರೋದಿಲ್ಲ. ಸೊ ಫ್ರೆಂಡ್ಸ್, ಅರ್ಜಿ ಸಲ್ಲಿಕೆ ಮಾಡ್ತಾ ಇದ್ದಲ್ಲಿ NPC ಲಿಂಕ್ ಆಗಿಲ್ಲ ಅಂತ ತೋರಿಸ್ಕೊಡುತ್ತೆ. ಸೊ ಅದಕ್ಕಾಗಿ ಮುಂಚೆ ನೀವು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ
ಇಲ್ಲಿ ಪತಿಯ ಮರಣ ಪ್ರಮಾಣ ಪತ್ರ ಬೇಕಾಗುತ್ತೆ. ನೀವು ಯಾವ ಇಯರ್ ಡೆತ್ ಆಗಿರುತ್ತೆ ಆ ಒಂದು ಮರಣ ಪ್ರಮಾಣ ಪತ್ರವನ್ನು ತೆಗೆಸಿರಬೇಕು. ಆ ಮರಣ ಪ್ರಮಾಣ ಪತ್ರವು ಕೂಡ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಆಧಾರ್ ಕಾರ್ಡು, ರೇಷನ್ ಕಾರ್ಡ್, ವೋಟರ್ ID, ಬ್ಯಾಂಕ್ ಖಾತೆ ಹಾಗೂ ನೀವು ಮರಣ ಪ್ರಮಾಣ ಪತ್ರ ಬೇಕಾಗುತ್ತೆ. ಆನ್ಲೈನ್ ಮುಖಾಂತರ ಏನಾದರೂ ಅರ್ಜಿ ಸಲ್ಲಿಕೆ ಮಾಡ್ತಾ ಇದ್ದಲ್ಲಿ ನಿಮ್ಮ ಒಂದು ಪಾಸ್ಪೋರ್ಟ್ ಆಗುತ್ತೆ ಒಂದು ಫೋಟೋ ಬೇಕು, ಅಥವಾ ನೀವೇ ಸ್ವಂತ ಖುದ್ದಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಲ್ಲ ಅಲ್ಲಿಗೆ ವಿಸಿಟ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಈ ಒಂದು ಪೆನ್ಷನ್ ಎಷ್ಟು ಬರುತ್ತೆ ಅಂತಂದ್ರೆ ಮುಂಚೆ ನಿಮಗೆ 1984ರಿಂದ ಸುಮಾರು ಒಂದು 3-4 ವರ್ಷದ ಹಿಂದೆ ನಿಮಗೆ 1984ರಿಂದ 3 ವರ್ಷದ ಹಿಂದಿನ ದಿನಗಳಲ್ಲಿ ನಿಮಗೆ ಸುಮಾರು 600 ರೂಪಾಯಿ ಪಿಂಚಣಿ ಮೊತ್ತವನ್ನು ಬರ್ತಾ ಇತ್ತು. ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು CM ಆಗಿದ್ದಾಗ ಅವರು ಅಧಿಕಾರಿಗೆ ಬಂದಾಗ 200 ರೂಪಾಯಿ ಜಾಸ್ತಿ ಮಾಡಿ 800 ರೂಪಾಯಿ ನಿಮಗೆ ನಿಮ್ಮ ಅಕೌಂಟ್ಗೆ ವಿಧವಾ ವೇತನಗೆ ಈ ಒಂದು ಪೆನ್ಷನ್ ಯೋಜನೆಗೆ 200 ರೂಪಾಯಿ ಪ್ಲಸ್ ಮಾಡಿ 800 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಮಾಡಲಾಗ್ತಾ ಇದೆ. ಸೊ ಫ್ರೆಂಡ್ಸ್, ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಯಾವ ರೀತಿ ಸಲ್ಲಿಸಿ ಮಾಡ್ಬೇಕಂದ್ರೆ ಯಾವುದೇ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಆಗಿರ್ಬೋದು, ಇಲ್ಲಿ ಗ್ರಾಮ 1 ಸೆಂಟರ್ ಆಗಿರ್ಬೋದು, ಕರ್ನಾಟಕ 1 ಸೆಂಟರ್ ಆಗಿರ್ಬೋದು, ಬೆಂಗಳೂರು 1 ಸೆಂಟರ್ ಆಗಿರ್ಬೋದು, ಯಾವುದೊಂದು ಸೆಂಟರ್ ಒನ್ಗೆ ಹೋಗ್ಬೋದು. ಅಥವಾ ನಿಮ್ಮ ಹತ್ತಿರದ ಏನಾದರೂ ಅಟಲ್ಜಿ ಜನಸೇವೆ ಕೇಂದ್ರ ಅಂದ್ರೆ ತಹಸೀಲ್ದಾರ್ ಆಫೀಸ್ ಕೂಡ ಇದ್ರೆ ಅಲ್ಲಿವರೆಗೂ ವಿಸಿಟ್ ಮಾಡಿ ಈ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ನೀವು ಸಲ್ಲಿಕೆ ಮಾಡಬೇಕು. ಅಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ ನಂತರ ಮುಂದೆ ಮಾಡುವಂತ ಇಲ್ಲಿ ಪ್ರೊಸೆಸ್ ಏನಿರುತ್ತೆ ಅಂತಂದ್ರೆ, ಅರ್ಜಿ ಸಲ್ಲಿಸಿದ ನಂತರ ಸುಮಾರು 1 ರಿಂದ 2 ಗಂಟೆಗಳ ಕಾಲದಲ್ಲಿ ನಿಮ್ಮ ಹತ್ತಿರ ನಿಮಗೆ ಗ್ರಾಮ ಲೆಕ್ಕಾಧಿಕಾರಿ ಯಾರಿದ್ದಾರೆ ಅಂತವರ ಲಾಗಿನ್ಗೆ ನೀವು ಅರ್ಜಿ ಹಾಕಿದಂತ ಲಾಗಿನ್ ಅನ್ನು ಆ ಒಂದು ಲಾಗಿನ್ಗೆ ಹೋಗಿರುತ್ತೆ. ನೀವು ಇವೇನೇನು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ID, ಬ್ಯಾಂಕ್ ಖಾತೆ ಹಾಗೂ ಮರಣ ಪ್ರಮಾಣ ಪತ್ರ ಇವೊಂದು ಸ್ಕ್ಯಾನ್ ಮಾಡಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರ. ಆ ಒಂದು ದಾಖಲೆಗಳೊಂದಿಗೆ ನೀವು ಅರ್ಜಿಯನ್ನು ಸಲ್ಲಿಸಿದ ನಂತರ ಒಂದು ಪ್ರಿಂಟ್ಔಟ್ ಬರುತ್ತೆ. ಆ ಪ್ರಿಂಟ್ಔಟ್ ತಗೊಂಡು ಇವೆಲ್ಲ ದಾಖಲೆಗಳೊಂದಿಗೆ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗೆ ಭೇಟಿ ನೀಡಬೇಕು. ಭೇಟಿ ಆದ ನಂತರ ಗ್ರಾಮ ಲೆಕ್ಕಾಧಿಕಾರಿಗಳು ನಿಮ್ಮ ದಾಖಲೆಗಳು ಪರಿಶೀಲಿಸ್ತಾರೆ. ಪರಿಶೀಲಿಸಿದ ನಂತರ ಮುಂದಿನ ಕ್ರಮಕ್ಕಾಗಿ ಏನಾದರೂ ಕರೆಕ್ಟ್ ಇದ್ರೆ ಸರಿ ಅಂತ ಮೊಬೈಲ್ನಲ್ಲಿ ಕೂಡ ಮೂವ್ ಮಾಡಿ ನಿಮ್ಮ ದಾಖಲೆಗಳನ್ನ ನಿಮ್ಮ ಒಂದು ರಿಪೋರ್ಟ್ ಅನ್ನು ಬರೆದು ಕೊಡ್ತಾರೆ. ಆ ಒಂದು ರಿಪೋರ್ಟ್ ಅನ್ನು ತಗೊಂಡು ಏನ್ ಮಾಡ್ಬೇಕಪ್ಪ ಅಂದ್ರೆ ನೆಕ್ಸ್ಟ್ ಇಲ್ಲಿ ಕಂದಾಯ ನಿರೀಕ್ಷಕರ ಹತ್ರ ಹೋಗ್ಬೇಕು. ಕಂದಾಯ ನಿರೀಕ್ಷಕರ ಹತ್ತಿರ ಹೋದ ನಂತರ ಅವರು ಕೂಡ ಗ್ರಾಮ ಲೆಕ್ಕಾಧಿಕಾರಿ ಬರೆದಂತ ಒಂದು ರಿಪೋರ್ಟ್ ಅನ್ನು ನೋಡಿ ನಿಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದ ನಂತರ ಕಂದಾಯ ನಿರೀಕ್ಷಕರು ಕೂಡ ಒಂದು ರಿಪೋರ್ಟ್ ಮಾಡಿಕೊಡ್ತಾರೆ. ಆ ಒಂದು ರಿಪೋರ್ಟ್ ಅನ್ನು ತಗೊಂಡು ನೀವು ನಿಮ್ಮ ಹತ್ತಿರದ ತಹಸೀಲ್ದಾರ್ ಆಫೀಸ್ಗೆ ವಿಸಿಟ್ ಮಾಡಬೇಕು. ಆ ಒಂದು ತಹಸೀಲ್ದಾರ್ ಆಫೀಸ್ಗೆ ಹೋದ ನಂತರ ಅಲ್ಲಿ ವಿಷಯ ನಿರ್ವಾಹಕರು ಇರ್ತಾರೆ ನಿಮ್ಮ ತಹಸೀಲ್ದಾರ್ ಆಫೀಸಲ್ಲಿ. ಆ ಒಂದು ವಿಷಯ ನಿರ್ವಾಹಕರ ಹತ್ರ ಈ ಒಂದು ದಾಖಲೆಗಳನ್ನು ಕೊಟ್ಟಿರಿ. ಆ ವಿಷಯ ನಿರ್ವಾಹಕರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಕಂದಾಯ ನಿರೀಕ್ಷಕರು ಏನ್ ಮಾಡ್ತಾರೆ, ಒಂದು ಬರೆದಂತ ರಿಪೋರ್ಟ್ ನೋಡಿ ಆ ವಿಷಯ ನಿರ್ವಾಹಕರನ್ನು ನಿಮ್ಮ ದಾಖಲೆಗಳನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದ ನಂತರ ನೀವು ಅದಂತರ ಮೂವ್ ಮಾಡ್ತಾರೆ. ಕಂಪ್ಯೂಟರ್ಲಿ ಮೂವ್ ಮಾಡಿದ ನಂತರ ನಿಮ್ಮ ಡೆಪ್ಯೂಟಿ ತಹಸೀಲ್ದಾರ್ ಆಗಲಿ, ನಿಮ್ಮ ಗ್ರೇಡ್ 2 ತಹಸೀಲ್ದಾರ್ ಆಗಲಿ, ಅವರ ಲಾಗಿನ್ಗೆ ಹೋಗುತ್ತೆ. ಅವರು ಅಲ್ಲಿ ನಿಮ್ಮ ಡಿಜಿಟಲ್ ಸಹಿಗೆ ಹೋಗುತ್ತೆ. ಡಿಜಿಟಲ್ ಸಹಿ ಮಾಡಿದ ನಂತರ ನಿಮಗೆ ಒಂದು ಆರ್ಡರ್ ಕಾಪಿಯನ್ನು ಜನರೇಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಆರ್ಡರ್ ಕಾಪಿ ಜನರೇಟ್ ಆಗಿದ ನಂತರ ನಿಮ್ಮ 1 ತಿಂಗಳಿಂದ ಸುಮಾರು 3 ತಿಂಗಳಲ್ಲಿ ನಿಮಗೆ ಈ ಒಂದು ಪೆನ್ಷನ್ ಅನ್ನು ಸ್ಟಾರ್ಟ್ ಆಗೋದನ್ನ ಶುರು ಮಾಡಲಾಗುತ್ತೆ. ಸೊ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಒಂದು ಸ್ಟೆಪ್ ಬೈ ಸ್ಟೆಪ್ ಈ ತರ ಬಂದು ನೀವು ಎಲ್ಲ ಪ್ರತಿಯೊಂದು ಅಧಿಕಾರಿಗಳಿಗೆ ಭೇಟಿ ನೀಡಿ ಅಲ್ಲಿಂದ ನೀವು ನಿಮ್ಮ ಪೆನ್ಷನ್ ಅರ್ಜಿಯನ್ನು ಅಪ್ರೂವಲ್ ಮಾಡಬಹುದು. ಅಪ್ರೂವಲ್ ಆಗಿದ ನಂತರ ಫ್ರೆಂಡ್ಸ್, ನಿಮಗೆ ಇಲ್ಲಿ ಮಂತ್ಲಿ 800 ಆಗಿ ನಿಮಗೆ 64 ವಯಸ್ಸು ಆಗೋವರೆಗೆ ನಿಮಗೆ ಪೆನ್ಷನ್ ಬರ್ತಾ ಇರುತ್ತೆ. 64 ವಯಸ್ಸು ಆದ ನಂತರ ಜೀವಿತ ಇದ್ರೆ ಏನ್ ಮಾಡ್ಬೇಕಪ್ಪ, ಅವರಿಗೆ ಹೇಗ್ ಮಾಡ್ಬೇಕು ಅಂತಂದ್ರೆ ಇದೇ ಒಂದು ದಾಖಲೆಗಳೊಂದಿಗೆ ಮತ್ತೊಮ್ಮೆ ಏನ್ ಮಾಡಬೇಕು, 64 ವಯಸ್ಸಾದ ನಂತರ ಆ ಒಂದು ಆರ್ಡರ್ ಕಾಪಿ ತಗೊಂಡು ಹೋಗಿ ತಹಸೀಲ್ದಾರ್ ಆಫೀಸ್ಗೆ ಭೇಟಿ ಆದ್ರೆ ನಿಮ್ಮ 65 ವಯಸ್ಸಾದ ನಂತರ ನಿಮಗೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ನಿಮಗೆ 1200 ರೂಪಾಯಿ ನಿಮಗೆ ಇಲ್ಲಿ ಪೆನ್ಷನ್ ಅನ್ನು ಅದಕ್ಕೆ ಪ್ಲಸ್ ಮಾಡಿ ನಿಮಗೆ ಬೇರೆ ಆರ್ಡರ್ ಕಾಪಿಯನ್ನು ಕೊಡಲಾಗುತ್ತೆ. ಆ ಒಂದು ಆರ್ಡರ್ ಕಾಪಿ ಮುಖಾಂತರ ನಿಮಗೆ 1200 ರೂಪಾಯಿ ನಿಮ್ಮ ಅಕೌಂಟ್ಗೆ ಬರೋದನ್ನ ಶುರು ಮಾಡಲಾಗುತ್ತೆ. ಸೊ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಈ ತರ ಎಲ್ಲ ಅಧಿಕಾರಿಗಳಿಗೆ ಭೇಟಿ ನೀಡಿ ನೀವು ಒಂದು ಪೆನ್ಷನ್ಗೆ ಅಪ್ರೂವ್ ಮಾಡಬಹುದು. ಸೊ ಫ್ರೆಂಡ್ಸ್, ನಮ್ಮ ಮಾಹಿತಿಯನ್ನು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಯಾರ್ಯಾರು ಈ ತರ ವಿಧವರಿದ್ದಾರೆ ನಿಮ್ಮ ಅಕ್ಕಪಕ್ಕದಲ್ಲಿ, ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಪಟ್ಟಣದಲ್ಲಿ ಅಕ್ಕಪಕ್ಕ ಯಾರು ಪರಿಚಯ ಇದ್ದಾರೆ, ನಿಮ್ಮ ನೆರೆಹೊರೆಯಲ್ಲಿ ಯಾರು ಪರಿಚಯ ಇರ್ತಾರೆ, ಪ್ರತಿಯೊಬ್ಬರಿಗೆ ಒಂದು ವಿಡಿಯೋನ ಶೇರ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗ್ತಾನೆ ಮುಂದಿನ ವಿಡಿಯೋ ಜೊತೆಗೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ, ಶುಭ ದಿನ.